ರಾಜ್ಯದ ಜನತೆಗೆ ನಮಸ್ಕಾರ. ಇಂದು ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯದ ಈ 16 ಜಿಲ್ಲೆಗಳ ರೈತರ ಖಾತೆಗೆ 75% ಬೆಳೆ ವಿಮೆ ಪರಿಹಾರವನ್ನು ಬಿಡುಗಡೆ ಮಾಡುವುದರ ಮೂಲಕ ಈ ಎಲ್ಲ ಜಿಲ್ಲೆಯ ರೈತರಿಗೆ ಒಂದು ಬಂಪರ್ ಗಿಫ್ಟ್ ಅನ್ನು ನೀಡಿದ್ದಾರೆ. ಹೌದು, ಹಾಗಾದರೆ ಯಾವ ಜಿಲ್ಲೆಯ ರೈತರಿಗೆ ಬೆಳೆ ವಿಮೆ ಬಿಡುಗಡೆಯಾಗಿದೆ, ಎಷ್ಟು ಹಾಗೂ ಯಾವಾಗ ಪರಿಹಾರವನ್ನು ರೈತರ ಖಾತೆಗೆ ಜಮೆ ಮಾಡಲಾಗುತ್ತದೆ ಮತ್ತು ಯಾವೆಲ್ಲ ಬೆಳೆಗಳಿಗೆ ಬೆಳೆ ವಿಮೆ ಬಿಡುಗಡೆಯಾಗಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಅದಕ್ಕೂ ಮುಂಚೆ ಈ ಒಂದು ವಿಡಿಯೋವನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಹೌದು ಸ್ನೇಹಿತರೆ, ಈಗಾಗಲೇ ತಿಳಿದಂತೆ ರಾಜ್ಯದಲ್ಲಿ ಮಳೆಯ ಜೂಟಾಟದಿಂದಾಗಿ ರಾಜ್ಯದ ರೈತರು ಸಾಕಷ್ಟು ಬೆಳೆ ಹಾನಿಯನ್ನ ಅನುಭವಿಸಿದ್ದಾರೆ. ಇದರಿಂದ ತತ್ತರಿಸಿದಂತಹ ರೈತರಿಗೆ ಕೇಂದ್ರ ಸರ್ಕಾರವು 16 ಜಿಲ್ಲೆಗಳ ರೈತರಿಗೆ 75% ಬೆಳೆ ವಿಮೆ ಪರಿಹಾರವನ್ನ ಬಿಡುಗಡೆ ಮಾಡುವುದರ ಮೂಲಕ ರಾಜ್ಯದ ರೈತರಿಗೆ ನೆರವಾಗಿದೆ. ಹೌದು, ಬೆಳೆ ಹಾನಿಯಾಗಿದ್ದರೂ ಬೆಳೆ ವಿಮೆ ಕ್ಲೇಮ್ ಸಿಕ್ಕಿಲ್ಲ ಎಂದು ಹಲವು ರೈತರು ಈ ಹಿಂದೆ ದೂರಿದ್ದರು. ಈಗ 25% ಮುಂಗಡ ಪಾವತಿಯನ್ನ ಪಡೆಯದ ರೈತರು 75% ಪೂರ್ಣ ವಿಮಾ ರಕ್ಷಣೆಯನ್ನ ಪಡೆಯುತ್ತಿದ್ದಾರೆ. ಸರ್ಕಾರವು ರಾಜ್ಯದ 16 ಜಿಲ್ಲೆಗಳ ರೈತರಿಗೆ ಉಳಿದ 75% ಬೆಳೆ ವಿಮೆ ವಿತರಿಸಲು ಪ್ರಾರಂಭಿಸಿದೆ. ಹೌದು, ಈ ಮೊದಲು ಈ ಜಿಲ್ಲೆಗಳ ರೈತರಿಗೆ 25% ಪರಿಹಾರ ಸಿಗುತ್ತಿತ್ತು. ಆದರೆ ಈಗ ಕೇಂದ್ರ ಸರ್ಕಾರವು ಅದನ್ನು 75ಕ್ಕೆ ಏರಿಕೆ ಮಾಡಿದೆ. ಹೌದು ಸ್ನೇಹಿತರೆ, ಕೇಂದ್ರ ಸರ್ಕಾರವು ದೇಶದಲ್ಲಿ ಒಟ್ಟು 16 ಜಿಲ್ಲೆಗಳಿಗೆ ಪರಿಹಾರವನ್ನು ಬಿಡುಗಡೆ ಮಾಡಿದ್ದು, ಅದರಲ್ಲಿ ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಗೂ ಕೂಡ ಪರಿಹಾರವನ್ನು ಬಿಡುಗಡೆ ಮಾಡಲಾಗಿದೆ. ಹೌದು, ಬೀದರ್ ಜಿಲ್ಲೆಯ ಸುಮಾರು 8 ಲಕ್ಷ ರೈತರು ಪ್ರತಿ ಹೆಕ್ಟರ್ಗೆ 29,000 ರೂಪಾಯಿವರೆಗೆ ಬೆಳೆ ವಿಮೆಯನ್ನ ಪಡೆಯುತ್ತಾರೆ. ಹೌದು, ನೀವು ಕೂಡ ಬೀದರ್ ಜಿಲ್ಲೆಯ ರೈತರಾಗಿದ್ದು ಬೆಳೆ ವಿಮೆಗೆ ಅರ್ಜಿ ಸಲ್ಲಿಸಿದ್ದರೆ ನಿಮ್ಮ ಖಾತೆಗೂ ಹೆಕ್ಟರ್ಗೆ 29,000 ರೂಪಾಯಿವರೆಗೂ ಕೂಡ ಬೆಳೆ ವಿಮೆ ಜಮೆ ಮಾಡಲಾಗುತ್ತದೆ. ಅದೇ ರೀತಿ ಬೆಳೆ ಹಾನಿಗೆ ಅನುಗುಣವಾಗಿ ಕೆಲ ರೈತರಿಗೆ 10,000 ರೂಪಾಯಿ ಜಮೆಯಾದರೆ ಇನ್ನು ಕೆಲವರಿಗೆ 5,000 ರೂಪಾಯಿಯನ್ನ ಬೆಳೆ ಹಾನಿಯ ಆಧಾರದ ಮೇಲೆ ರೈತರ ಖಾತೆಗೆ ಜಮೆ ಮಾಡಲಾಗುತ್ತದೆ. ಹೌದು, ದೇಶದಲ್ಲಿ ಒಟ್ಟು 16 ಜಿಲ್ಲೆಗಳಿಗೆ ಪರಿಹಾರ ಬಿಡುಗಡೆಯಾಗಿದ್ದು, ಬೀದರ್ ಜಿಲ್ಲೆ ಸೇರಿದಂತೆ ಅಹಮದ್ ನಗರ್, ಯವತ್ಮಾಲ್, ಪರ್ಭಾನಿ, ಬೀಡ್, ಹಿಂಗೋಲಿ, ಧಾರ್ಶಿವ್, ಲಾತೂರ್, ನಾಂದೇಡ್, ಅಮರಾವತಿ, ಸಂಭಾಜಿನಗರ್, ಸೊಲ್ಲಾಪುರ್, ಅಕೋಲಾ, ಬುಲ್ಧಾನ್, ವಾಶಿಂ, ಜಲಗಾಂವ್ ಮತ್ತು ವಾರ್ಧಾ ಜಿಲ್ಲೆಗಳಿಗೆ ಪರಿಹಾರ ಬಿಡುಗಡೆಯಾಗಿದೆ. ಇವತ್ತಿಗೆ ಇಷ್ಟೇ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಯಾವುದೇ ಮಾಹಿತಿ ತಿಳಿಯಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೀವು ಇನ್ನೂ ಆದರೂ ಕನ್ನಡ ಸುದ್ದಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ರೈತ ಸ್ನೇಹಿತರೊಡನೆ ಶೇರ್ ಮಾಡುವುದನ್ನು ಮರೆಯಬೇಡಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.